ಆರ್ಸಿಬಿ ಕಪ್ ಗೆದ್ದ ಸಂಭ್ರಮದ ನಡುವೆ ನಡೆದ ಕಾಲ್ತುಳಿತ ದುರಂತದ ಬಗ್ಗೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರಿಯಾಗಿ ಭದ್ರತೆ ಕೈಗೊಳ್ಳದೇ ಇದ್ದಿದ್ದಕ್ಕೆ ಜನ ಹಿಗ್ಗಾಮುಗ್ಗ ದಾಳಿ ಮಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಸರ್ಕಾರ ತನ್ನ ಮುಖ ಉಳಿಸಿಕೊಳ್ಳೋದಕ್ಕೆ ಪ್ರಕರಣವನ್ನು ಸಿಐಡಿಗೆ ವರ್ಗಾಯಿಸಿದೆ. ಸದ್ಯ ತನಿಖೆ ಕೈಗೆತ್ತಿಕೊಂಡಿರೋ ಸಿಐಡಿ ಬಿರುಸಿನ ತನಿಖೆ ಮಾಡ್ತಾ ಇದೆ. ಮೇಕೆ ತಾನ್ ತಿಂದು ಕೋತಿ ಬಾಯಿಗೆ ಒರೆಸಿದಂತಾಗಿದೆ ಸದ್ಯದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ. ಸರ್ಕಾರದ ತಪ್ಪಿಗೆ 18 ವರ್ಷಗಳ ಬಳಿಕ ಆರ್ಸಿಬಿ ಕಪ್ ಗೆದ್ದ ಸಂಭ್ರಮ ಸೂತಕವಾಗಿ ಬದಲಾಗಿದ್ದು ಎಲ್ಲರ ಹೃದಯ ಛಿದ್ರವಾಗಿದೆ. ನೋಡ್ತಾ ಇದ್ದಂತೆ ಸಂಭ್ರಮ, ಸಡಗರ, ಕಣ್ಣೀರು ಆಕ್ರಂದನವಾಗಿ ಬದಲಾಗಿದ್ದನ್ನ ಯಾರಿಗೂ ಮರೆಯೋಕಾಗ್ತಾ ಇಲ್ಲ. ಎತ್ತಿಗ್ ಜ್ವರ ಬಂದ್ರೆ ಎಮ್ಮೆಗ್ ಬರೆ ಹಾಕಿದ್ರು ಅನ್ನೋ ಹಾಗೆ ರಾಜ್ಯ ಸರ್ಕಾರ ತನ್ನ ತಪ್ಪನ್ನ ಮುಚ್ಚಿಕೊಳ್ಳೋಕೆ ಪೊಲೀಸರ ತಲೆದಂಡ ಮಾಡಿದೆ. ಇಷ್ಟೆಲ್ಲ ಬೆಳವಣಿಗೆ ಆಕ್ರೋಶದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಮುಖ ಉಳಿಸಿಕೊಳ್ಳೋಕೆ ತನಿಖೆಯನ್ನ ಸಿಐಡಿಗೆ ವಹಿಸಿದೆ. ಕಾಲ್ತುಳಿತ ಕೇಸ್ ಸಿಐಡಿಗೆ ವರ್ಗ, ಅಧಿಕಾರಿಗಳು ಫುಲ್ ಆಕ್ಟಿವ್. ಚೆನ್ನಸ್ವಾಮಿ ಸ್ಟೇಡಿಯಂ, ಕೆಎಸ್ಸಿಎ ಕಚೇರಿಯಲ್ಲಿ ತನಿಖೆ. ಚೆನ್ನಸ್ವಾಮಿ ಸ್ಟೇಡಿಯಂ ಬಳಿಯ ಕಾಲ್ತುಳಿತ ಪ್ರಕರಣದ ತನಿಖೆಯನ್ನ ಸಿಐಡಿ ಇವತ್ತಿನಿಂದಾನೇ ಆರಂಭ ಮಾಡಿದೆ. ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು ಕೇಸ್ ಫೈಲ್ ವರ್ಗಾವಣೆ ಮಾಡಿದ್ದು, ಸಿಐಡಿ ಎಸ್ಪಿ ಶುಭನ್ವಿತಾ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದೆ. ಇವತ್ತು ಸಿಐಡಿ ತನಿಖಾ ತಂಡ ಚೆನ್ನಸ್ವಾಮಿ ಸ್ಟೇಡಿಯಂಗೆ ತೆರಳಿ ಕಾಲ್ತುಳಿತ ಸಂಭವಿಸಿದ ಸ್ಥಳ ಪರಿಶೀಲನೆ ಮಾಡಿ ಹಲವು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸೋಮವಾರ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯಲಿರೋ ಸಿಐಡಿ. ಇದೇ ವೇಳೆ ಮತ್ತೊಂದು ಸಿಐಡಿ ತಂಡದ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಕಾಡೆಮಿ ಕಚೇರಿಗೆ ತೆರಳಿದ್ರು. ಅಲ್ಲಿ ಸಿಸಿಟಿವಿ ಪರಿಶೀಲನೆ ಹಾಗೂ ಇನ್ನಿತರ ಮಾಹಿತಿಯನ್ನ ಕಲೆ ಹಾಕಿದ್ರು. ಕೇಸ್ ಫೈಲ್ ಸಮೇತ ಬಂದ ಅಧಿಕಾರಿಗಳು ನೇರವಾಗಿ ಕಚೇರಿ ಒಳಗೆ ತೆರಳಿದ್ರು. ಇತ್ತ ಸೋಮವಾರ ಆರೋಪಿಗಳನ್ನ ಕಸ್ಟಡಿಗೆ ತೆಗೆದುಕೊಳ್ಳೋಕೆ ಸಿದ್ಧತೆ ನಡೆಸುತ್ತಿದ್ದಾರೆ. ಕಾಲ್ತುಳಿತ ಪ್ರಕರಣ ಸಂಬಂಧ ಸಿಐಡಿ ಅಧಿಕಾರಿಗಳು ಬಂಧಿತರಾದ ಆರೋಪಿಗಳನ್ನ ಸೋಮವಾರ ವಿಚಾರಣೆ ಮಾಡೋಕೆ ಕಸ್ಟಡಿಗೆ ಪಡೆಯಲಿದ್ದಾರೆ. ಇವತ್ತು ಸರ್ಕಾರಿ ರಜೆ, ನಾಳೆ ಭಾನುವಾರ ಹಿನ್ನೆಲೆ ಸೋಮವಾರ ವಶಕ್ಕೆ ಪಡೆಯಲಿದ್ದಾರೆ. ಆರೋಪಿಗಳನ್ನ ಬಾಡಿ ವಾರೆಂಟ್ ಮೇಲೆ 4 ದಿನ ವಶಕ್ಕೆ ಪಡೆಯಲು ಸಿದ್ಧತೆ ನಡೆಸಲಾಗಿದೆ. ಈಗಾಗಲೇ ಪ್ರಾಥಮಿಕ ತನಿಖೆಯನ್ನ ನಡೆಸಿ ಹೇಳಿಕೆ ದಾಖಲಿಸಿಕೊಂಡಿರುವ ಪೊಲೀಸರು ಕೇಸ್ ದಾಖಲೆಗಳನ್ನ ಸಿಐಡಿಗೆ ನೀಡಿದ್ದಾರೆ. ಸದ್ಯ ಆರೋಪಿಗಳ ಹೇಳಿಕೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಡಿಜಿಟಲ್ ಸಾಕ್ಷಿಗಳ ತನಿಖೆಗೆ ಮುಂದಾಗಿದ್ದಾರೆ. ಇನ್ನು ಕಾಲ್ತುಳಿತದ ಬಗ್ಗೆ ನೂತನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಕೂಡ ಮಾಹಿತಿ ಪಡೆದಿದ್ದಾರೆ. ಕೇಸ್ನಲ್ಲಿ ಇದುವರೆಗೂ ಯಾರ್ಯಾರ ಹೇಳಿಕೆಯನ್ನ ಪಡೆಯಲಾಗಿದೆ, ಆರೋಪಿಗಳ ಪಾತ್ರ ಏನು ಅನ್ನೋ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಸದ್ಯ ಕಾಲ್ತುಳಿತದ ದುರಂತದ ಬಗ್ಗೆ ಸಿಐಡಿ ಅಧಿಕಾರಿಗಳು ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ಆದ್ರೆ ಎಲ್ಲ ತನ್ನದೇ ತಪ್ಪಿದ್ರೂ ಸರ್ಕಾರ ಮಾತ್ರ ತಮ್ಮ ತಪ್ಪನ್ನ ಅವರಿವರ ಮೇಲೆ ಹಾಕಿ ಬೇಜವಾಬ್ದಾರಿ ಪ್ರದರ್ಶಿಸ್ತಾ ಇರೋದು ನಾಚಿಕೆಗೇಡು. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.